ಅಂಜನಾದ್ರಿ ಹನುಮನ ಜನ್ಮಭೂಮಿಯಲ್ಲಿ ಭಕ್ತಿ ಜ್ವಾಲೆ ಹೊತ್ತಿ ಉರಿಯುವ ಕ್ಷಣ. ಲಕ್ಷಾಂತರ ಭಕ್ತರು ಸೇರುವ ಮಹಾಸಂಭ್ರಮಕ್ಕೆ ಅಂಜನಾದ್ರಿ ಸಜ್ಜು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಪವಿತ್ರ ಅಂಜನಾದ್ರಿ ಬೆಟ್ಟ ಹನುಮನ ಜನ್ಮಸ್ಥಳವೆಂದು ಹಿಂದೂ ಧಾರ್ಮಿಕ ನಂಬಿಕೆಗೆ ಪಾತ್ರವಾದ ಈ ತಾಣವು ಮತ್ತೊಮ್ಮೆ ಭಕ್ತಿ, ಭಾವನೆ ಮತ್ತು ಸಂಪ್ರದಾಯದ ಮಹಾಮೇಳವಾಗುತ್ತಿದೆ. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಡಿಸೆಂಬರ್ 3, 2025 ಅಂದರೆ ಇಂದು ಹನುಮ ಮಾಲಾ ವಿಸರ್ಜನೆ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಲಿದೆ. ಅಂಜನಾದ್ರಿ ಈಗ ಪೂರ್ಣ ಭಕ್ತಿಮಯ ವಾತಾವರಣದಲ್ಲಿ ಕುಳಿತುಕೊಂಡಿದೆ. ಬೆಳಕು, ಅಲಂಕಾರ, ಧ್ವಜಪಟಾಕಿಗಳು ಹಾಗೂ ಆಧ್ಯಾತ್ಮಿಕ ವಾದ್ಯಧ್ವನಿಗಳ ನಡುವೆ ಸಾವಿರಾರು ಭಕ್ತರು ಈಗಾಗಲೇ ಹರಿದು ಬರುವ ನೋಟ ಇಲ್ಲಿ ಕಾಣಸಿಗುತ್ತಿದೆ. ಈ ಸಂಭ್ರಮದ ಮಹೋತ್ಸವಕ್ಕೆ ಜಿಲ್ಲಾಡಳಿತವು ಸಕಲ ಸಿದ್ಧತೆ ಮಾಡಿಕೊಂಡಿದ್ದು, ವಸತಿ, ಶೌಚಾಲಯ, ಆಹಾರ, ವೈದ್ಯಕೀಯ ಸಹಾಯ ಸೇರಿದಂತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಕೇವಲ ಕೆಲವು ಮಂದಿಯಿಂದ ಆರಂಭವಾದ ಈ ವ್ರತವು ಈಗ ಲಕ್ಷಾಂತರ ಮಾಲಾಧಾರಿಗಳ ಸಂಪ್ರದಾಯ. ಹೌದು, ಹನುಮ ಮಾಲೆ ವ್ರತವನ್ನು ಆರಂಭದಲ್ಲಿ ಕೇವಲ ಕೆಲವು ಭಕ್ತರು ಆಚರಿಸಿದ್ದರು. ಇಂದು ಇದು ಲಕ್ಷಾಂತರ ಭಕ್ತರ ವಿಶ್ವಾಸದ ಸಂಕೇತವಾಗಿದೆ. ಕಟ್ಟುನಿಟ್ಟಿನ ವ್ರತನಿಷ್ಠೆಯಿಂದ ಮಾಲಾಧಾರಿಗಳು ಅಂಜನಾದ್ರಿಗೆ ಆಗಮಿಸಿ ಹನುಮನ ಸನ್ನಿಧಿಯಲ್ಲಿ ಮಾಲೆ ವಿಸರ್ಜಿಸುತ್ತಾರೆ. ಗಂಗಾವತಿ ನಗರದಲ್ಲಿ ಭವ್ಯ ಶೋಭಾಯಾತ್ರೆಯ ಸಂಭ್ರಮ. ಇಂದು ಬೆಳಿಗ್ಗೆ ಗಂಗಾವತಿಯ ಎಪಿಎಂಸಿ ಆವರಣದಿಂದ ಶೋಭಾಯಾತ್ರೆ ಆರಂಭವಾಗಿದ್ದು, ಈ ಯಾತ್ರೆಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗುತ್ತಾ ಹೊರಟಿದೆ. ಹಿಂದೂ ಪರ ಸಂಘಟನೆಗಳ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸಾವಿರಾರು ಲಾಡುಗಳ ಪ್ರಸಾದ, ಭಕ್ತರಿಗೆ ವ್ಯವಸ್ಥಿತ ಸೇವೆ. ವೇದಪಾಠ ಶಾಲೆ ಸಮೀಪ ಭಕ್ತರಿಗೆ ಉಚಿತ ಪ್ರಸಾದ, ಉಪಹಾರ ಮತ್ತು ಊಟ ಸಿದ್ಧಗೊಳಿಸಲಾಗಿದೆ. ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ, ಸಹಾಯವಾಣಿ ಹಾಗೂ ಭಕ್ತರ ಮಾರ್ಗದರ್ಶನಕ್ಕಾಗಿ ವಿಶೇಷ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಈ ದಟ್ಟ ಸಂಚಾರಕ್ಕೆ ಅಡೆತಡೆಯಾಗದಂತೆ ಆನೆಗುಂದಿ, ಚಿಕ್ಕರಾಂಪುರ, ಉತ್ಸವ ಬಯಲು ಹಾಗೂ ಇನ್ನಿತರ 20 ಸ್ಥಳಗಳಲ್ಲಿ ವಾಹನ ನಿಲುಗಡೆಗೆ ವ್ಯವಸ್ಥೆ ಮಾಡಲಾಗಿದೆ. ಇಂದು ಅಂಜನಾದ್ರಿ ಬೆಟ್ಟದಲ್ಲಿ ಹನುಮನ ಮೂರ್ತಿಗೆ ಈ ಕೆಳಗಿನ ಮಹಾಪೂಜಾ ಕ್ರಮಗಳು ಧಾರ್ಮಿಕ ವಿಧಿವಿಧಾನಗಳ ವೈಭವದಲ್ಲಿ ಜರುಗಲಿವೆ. ಪಂಚಾಮೃತ ಅಭಿಷೇಕ, ಜಲಾಭಿಷೇಕ, ಸಹಸ್ರನಾಮ ಪಠಣ, ಕುಂಕುಮಾರ್ಚನೆ, ಮಹಾಮಂಗಳಾರತಿ, ಪವನ ಹೋಮ, ಶ್ರೀರಾಮನಾಮ ಜಪ, ಗುರುಗಳಿಂದ ಹನುಮ ಮಾಲೆ ವಿಸರ್ಜನೆ. ಚಾತುರ್ಮಾಸದಲ್ಲಿ ಶ್ರೀರಾಮ ಹಾಗೂ ಹನುಮ ದೇವರು ಇಲ್ಲಿ ತಪಸ್ಸು ಮಾಡಿದ್ದರೆಂಬ ನಂಬಿಕೆ ಈ ಸ್ಥಳದ ಧಾರ್ಮಿಕತೆಗೆ ಮತ್ತೊಂದು ವೈದಿಕ ಮಹತ್ವ ನೀಡುತ್ತದೆ. ಈ ಮಹೋತ್ಸವವು ಕೇವಲ ಒಂದು ಆಚರಣೆ ಅಲ್ಲ, ಇದು ವೈಭವಿಸುತ್ತಿರುವ ಸಂಪ್ರದಾಯ, ಲಕ್ಷಾಂತರ ಹೃದಯಗಳನ್ನು ಶ್ರೀರಾಮ ಎಂಬ ಒಂದೇ ಭಾವದಲ್ಲಿ ಕಟ್ಟಿಹಾಕುವ ಭಕ್ತಿ. ಈ ಸಂಭ್ರಮದ ಸಡಗರವು ಯಶಸ್ವಿಯಾಗಿ ಜರುಗಲಿ ಎನ್ನುವುದು ನಮ್ಮ ವಿಎನ್ ನ್ಯೂಸ್ ವಾಹಿನಿಯ ಆಶಯವಾಗಿದೆ. ವರದಿ ಗೋವಿಂದರಾಜ್ ಚಿಲವೇರಿ, ವಿಎನ್ ನ್ಯೂಸ್, ಗಂಗಾವತಿ.